ನನ್ನ ಹೆಸರು ಆಕಾಶ್. ನಾನು ಬೆಂಗಳೂರಿನಲ್ಲಿ ನೈಟ್ ಶಿಫ್ಟ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹಗಲಿಗಿಂತ ರಾತ್ರಿಯ ಬದುಕು ತುಂಬ ವಿಚಿತ್ರವಾಗಿರುತ್ತೆ, ಕರವೂ ಕೂಡ. ರಸ್ತೆಯಲ್ಲಿ ನಾನಾ ತರಹದ ಮನುಷ್ಯರು ಸಿಗ್ತಾರೆ. ನೀವು ಬೆಳಗಿನ ಜಾವ ನೋಡದಂತಹ ಪ್ರಪಂಚವನ್ನು ನೀವು ರಾತ್ರಿ ನೋಡಬಹುದು. ಅಂದರೆ ಅಂದು ಕತ್ತಲಲ್ಲಿ ನನಗೆ ಎದುರಾದ ಆ ಘಟನೆ ನನ್ನ ಜೀವನದಲ್ಲೇ ಮರೆಯಲಾಗದಂಥದ್ದು. ಆವತ್ತು ಮಧ್ಯರಾತ್ರಿ ಸುಮಾರು 2 ಗಂಟೆ. ಮಳೆ ಬೇರೆ ಜೋರಾಗಿ ಸುರಿತಾ ಇತ್ತು. ಕನಕಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಗಾಡಿ ಓಡಿಸ್ತಾ ಇದ್ದಾಗ ಹೈವೇ ಪಕ್ಕದಲ್ಲಿ ಒಬ್ಬ ಒಂಟಿ ಹುಡುಗಿ ಕೈ ತೋರಿಸಿ ಗಾಡಿ ನಿಲ್ಲಿಸೋಕೆ ಅಂತ ಹೇಳಿ ಸನ್ನೆ ಮಾಡಿದ್ಲು. ಬಿಳಿ ಬಣ್ಣದ ಚೂಡಿದಾರ್ ಧರಿಸಿದ್ದ ಆಕೆ ಸಂಪೂರ್ಣವಾಗಿ ನೆಂದು ಹೋಗಿದ್ಲು. ಇಂತಹ ಕತ್ಲಲ್ಲಿ ಕಾಡಿನಂತಿರೋ ಜಾಗದಲ್ಲಿ ಒಂಟಿ ಹೆಣ್ಣು ಮಗಳನ್ನ ನೋಡಿ ಒಂದು ಕ್ಷಣ ಭಯ ಆಯಿತು. ಮನಸ್ಸಿನಲ್ಲಿ ನೂರಾರು ದೆವ್ವದ ಕಥೆಗಳು ಕೂಡ ನೆನಪಾದ್ವು. ಆದರೆ ಮಾನವೀಯತೆಯಿಂದ ನಾನು ಗಾಡಿನ ನಿಲ್ಲಿಸಿ ಗ್ಲಾಸ್ ಇಳಿಸಿ ಎಲ್ಲಿಗೆ ಹೋಗಬೇಕು ಅಂತಾನು ಕೇಳಿದೆ. ಆಕೆ ನಡುಗುವ ಧ್ವನಿಯಲ್ಲಿ ಮುಂದೆ 5 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಸ್ಮಶಾನ ದಾಟಿದ ತಕ್ಷಣ ಒಂದು ಹಳೆ ಬಂಗ್ಲೆ ಇದೆ, ಅಲ್ಲಿಗೆ ಬಿಟ್ಬಿಡಿ ಅಂತ ಅಂದ್ಲು. ಸ್ಮಶಾನದ ಹೆಸರು ಕೇಳೇನೆ ನನ್ನ ಎದೆ ಜುಮ್ ಅಂದ್ಬಿಡ್ತು. ಆದರೂ ಧೈರ್ಯ ಮಾಡಿ ಆಕೆಯನ್ನು ಕಾರಿನ ಹಿಂಬದಿಯ ಸೀಟ್ನಲ್ಲಿ ಕೂರಿಸ್ಕೊಂಡೆ. ಗಾಡಿ ಮುಂದೆ ಸಾಗ್ತಿತ್ತು. ನಾನು ಮಿರರ್ನಲ್ಲಿ ಆಕೆಯನ್ನು ಗಮನಿಸ್ತಾನೆ ಇದ್ದೆ. ಆಕೆ ಮಾತ್ರ ತುಂಬ ಸುಂದರವಾಗೇ ಇದ್ಲು, ಕೈ ತೊಳೆದು ಮುಟ್ಟಬೇಕು. ಆದರೆ ಮುಖದಲ್ಲಿ ಯಾವುದೇ ಜೀವಕಳೆ ಅವಳು ರಸ್ತೆಯಲ್ಲಿ ಶೂನ್ಯ ದೃಷ್ಟಿಯಿಂದನೇ ನೋಡ್ತಾ ಇದ್ಲು. ನಾನು ವಾತಾವರಣ ತಿಳಿಗೊಳಿಸ್ಬೇಕು ಅಂತ ಹೇಳಿ, ಇಷ್ಟೊಂದು ರಾತ್ರಿಯಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳಿದೆ. ಅದಕ್ಕೆ ಆಕೆ ನನ್ನ ನೋಡಲು ಒಬ್ಬರು ಇಲ್ಲಿಗೆ ಕರೆಸ್ಕೊಂಡ್ರು, ಆದರೆ ನನ್ನ ಕೆಲಸ ಮುಗಿದ ಮೇಲೆ ನನ್ನನ್ನು ಇಲ್ಲೇ ಬಿಟ್ಟು ಹೊರಟು ಹೋದ್ರು ಅಂತ ಹೇಳಿದ್ಲು. ಗಾಡಿ ಆಕೆ ಹೇಳಿದಂತಹ ಸ್ಮಶಾನದ ಹತ್ರ ಬಂದಾಗ ಹಠಾತ್ತನೆ ಕಾರಿನ ಹೆಡ್ಲೈಟು ಡಿಮ್ ಆಗೋಯ್ತು. ಇಂಜಿನಿಂದ ಒಂದು ವಿಚಿತ್ರವಾದ ಶಬ್ದ ಬರೋಕೆ ಶುರುವಾಯಿತು. ಕಾರು ರಸ್ತೆ ಮಧ್ಯದಲ್ಲೇ ಆಫ್ ಆಗೋಯ್ತು. ನಾನು ಗಾಬರಿಯಿಂದ ಬ್ಯಾಟ್ರಿನ ಚೆಕ್ ಮಾಡೋಕ್ಕೆ ಕೆಳಗಿಳಿದೆ. ಕಾರಿನ ಬ್ಯಾನೆಟ್ ಓಪನ್ ಮಾಡಿ ನೋಡಿ ವಾಪಸ್ ಬಂದು ಕಾರಿನ ಹಿಂಬದಿಯ ಸೀಟ್ ನೋಡಿದ್ದೆ. ನನಗೆ ತಲೆ ಸುತ್ತು ಬಂದಂಗಾಗೋಯ್ತು. ಅಲ್ಲೇ ಆ ಹುಡುಗಿನೇ ಇಲ್ಲ. ಕೇವಲ 5 ಸೆಕೆಂಡ್ಗಳಲ್ಲಿ ಲಾಕ್ ಆಗಿದ್ದ ಕಾರಿನೊಳಗಿಂದ ಅವಳು ಹೆಂಗ್ ಮಾಯ ಆದ್ಲು? ಸೀಟಿನ ಮೇಲೆ ಕೇವಲ ಅವಳು ತಂದಿದ್ದಂತಹ ಒಂದು ಸಣ್ಣ ಬ್ಯಾಗ್ ಮತ್ತು ರಕ್ತದ ಕಲೆಗಳು ಮಾತ್ರ ಇದ್ವು. ಆ ಕಾರಿನ ಹಿಂಭಾಗದ ರಕ್ತದ ಕಲೆ ಬ್ಯಾಗ್ ನೋಡಿ ನನ್ನ ಮೈಯೆಲ್ಲ ಬೆವತ್ತು ಹೋಯ್ತು. ದೇವರೇ, ನಾನು ಕಾರ್ನಲ್ಲಿ ಕೂರಿಸ್ಕೊಂಡಿದ್ದು ಮನುಷ್ಯನನ್ನೋ ಅಥವಾ ದೇವನನ್ನೋ ಅಂತ ಕೈಕಾಲು ನಡುಗೋಕೆ ಆರಂಭಿಸ್ತು. ಗಾಡಿಯನ್ನು ಅಲ್ಲೇ ಬಿಟ್ಟು ಓಡಿ ಹೋಗೋಣ ಅಂತ ಅನ್ನಿಸ್ಬಿಡ್ತು. ಆದರೆ ಕಷ್ಟಪಟ್ಟು ಧೈರ್ಯ ತಂದುಕೊಟ್ಟು ಸೀಟಿನ ಮೇಲಿದ್ದ ಆಕೆಯನ್ನು ಬ್ಯಾಗನ್ನು ಕೈಗೆತ್ಕೊಂಡೆ. ಅದನ್ನು ತೆರೆದು ನೋಡಿದಾಗ ನನಗೆ ದೆವ್ವದ ಭಯ ಮಾಯವಾಗಿ ಅದಕ್ಕಿಂತ ದೊಡ್ಡದಾದ ಆಘಾತ ಒಂದು ಕಾದಿತ್ತು. ಆ ಬ್ಯಾಗ್ ಒಳಗೆ ಒಂದು ಡೈರಿ ಇತ್ತು ಮತ್ತು ಆ ಹುಡುಗಿಯ ಐಡೆಂಟಿಟಿ ಕಾರ್ಡ್ ಕೂಡ ಇತ್ತು. ಆಕೆಯ ಹೆಸರು ಸ್ನೇಹ. ಡೈರಿಯ ಮೊದಲ ಪುಟದಲ್ಲೇ ದೊಡ್ಡದಾಗಿ ಬರೆಯಲಾಗಿತ್ತು, ಒಂದು ವೇಳೆ ನಾನು ಇಂದು ರಾತ್ರಿ ಮನೆಗೆ ಮರಳದಿದ್ದರೆ ನನ್ನ ಸಾವಿಗೆ ಈ ಡೈರಿಯಲ್ಲಿರುವ ವ್ಯಕ್ತಿಯೇ ಕಾರಣ. ನಾನು ಪುಟಗಳನ್ನು ತಿರುವಿ ಓದತೊಡಗಿದ್ದೆ. ಸ್ನೇಹ ಬೆಂಗಳೂರಿನ ಒಬ್ಬ ಪ್ರಭಾವಶಾಲಿ ಉದ್ಯಮಿಯ ಮನೆಯಲ್ಲಿ ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸ ಕೂಡ ಮಾಡ್ತಾ ಇದ್ಲು. ಆ ಉದ್ಯಮಿ ಅವಳಿಗೆ ನರಕ ಯಾತನೆಯನ್ನು ನೀಡಿ ಬ್ಲ್ಯಾಕ್ಮೇಲ್ ಕೂಡ ಮಾಡ್ತಾನೆ ಇದ್ದ. ಅಂದು ರಾತ್ರಿ ಆತ ಅವಳನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳಿ ಅದೇ ನಿರ್ಜನ ರಸ್ತೆಯ ಬಂಗಲೆಗೆ ಕೂಡ ಕರೆಸ್ಕೊಂಡಿದ್ದ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದ ಅವಳಿಗೆ ಆಕ್ಸಿಡೆಂಟ್ ಆಗಿ ಹೊಟ್ಟೆಗೆ ತೀವ್ರ ಪೆಟ್ಟಾಗಿತ್ತು. ಆ ರಕ್ತದ ಮಡುವಿನಲ್ಲೇ ಅವಳು ನನ್ನ ಕಾರನ್ನು ಹತ್ತಿದ್ಲು. ಅವಳು ಕಾರಿನಿಂದ ಇಳಿದು ಮಾಯವಾಗಿದ್ದಲ್ಲ. ಬಂಗಲೆಯ ಹತ್ತಿರ ಬರುತ್ತಿದ್ದಂತೆ ಕಾರಿನ ಮತ್ತೊಂದು ಬಾಗಿಲು ತೆರೆದು ಅರಪ್ರಜ್ಞೆ ಅವಸ್ಥೆಯಲ್ಲಿ ಕೆಳಗೆ ಬಿದ್ದಿದ್ಲು. ನಾನು ತಕ್ಷಣ ಕಾರಿನಿಂದ ಕೆಳಗಿಳಿದು ರಸ್ತೆಯ ಪಕ್ಕದ ಪೊದೆಯೊಳಗೆ ಹುಡುಕ್ದಾಗ ಸ್ನೇಹ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕಾಣಿಸ್ತು. ನಾನು ತಕ್ಷಣ ಅವಳನ್ನು ಕಾರಿಗೆ ಹಾಕ್ಕೊಂಡು ಆಸ್ಪತ್ರೆಗೆ ಸೇರಿಸಿದೆ. ಜೊತೆಗೆ ಆಕೆ ಬ್ಯಾಗ್ನಲ್ಲಿದ್ದಂತಹ ಡೈರಿ ಮತ್ತು ಸಾಕ್ಷ್ಯಗಳನ್ನು ತೆಗೆದುಕೊಂಡು ಪೊಲೀಸ್ ಕಮಿಷನರ್ ಕಚೇರಿಗೆ ಹೋದೆ. ಸ್ನೇಹ ಕೊಟ್ಟಂತಹ ಸಾಕ್ಷ್ಯಗಳನ್ನು ಎಷ್ಟೊಂದು ಬಲಿಷ್ಠವಾಗಿತ್ತೆಂದರೆ, ಮರುದಿನ ಬೆಳಗ್ಗೆ ಇಡೀ ಸಿಟಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಪೋಸ್ ಕೊಡ್ತಿದ್ದಂತಹ ಕಾಮುಕ ವ್ಯಕ್ತಿ ಉದ್ಯಮಿಯ ಕಾಲಿಗೆ ಪೊಲೀಸರು ಬೇಡಿಯನ್ನು ತೊಡಿಸ್ಬಿಟ್ಟಿದ್ರು. ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದ ಸ್ನೇಹ ಕಣ್ಣೀರನ್ನು ಹಾಕುತ್ತಾ ನನ್ನ ಕೈ ಹಿಡಿದು, ಅಂದು ರಾತ್ರಿ ನೀವು ಗಾಡಿ ನಿಲ್ಲಿಸಲಿಲ್ಲ ಅಂದಿದ್ರೆ ಆ ಪಾಪಿ ನನ್ನನ್ನು ಖಂಡಿತ ಸಾಯಿಸಿಬಿಡ್ತಿದ್ದ, ನನಗೆ ಮರುಜನ್ಮ ಕೊಟ್ಟಿದ್ದೀರಿ ಅಂತ ಹೇಳಿದ್ಲು. ಸಮಾಜದಲ್ಲಿ ದೆವ್ವಗಳಿಗಿಂತ ಕ್ರೂರವಾದ ಮನುಷ್ಯರಿದ್ದಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಮಾಡುವ ಸಹಾಯ ಒಬ್ಬ ಹೆಣ್ಣು ಮಗಳ ಜೀವ, ಕೇವಲ ಹೆಣ್ಣು ಮಗಳ ಅಂತ ಅಲ್ಲ,
ಒಂದು ಜೀವ ಉಳಿಸಬಲ್ಲದು ಎಂಬ ಸತ್ಯ ಅಂದು ನನಗೆ ಅರ್ಥವಾಗೋಯಿತು. ಸ್ನೇಹಿತರೆ, ಈ ಕತೆ ಹೇಳಿದ ನನಗೆ ನಾನು ಯಾಕೆ ಹೇಳಿದೆ ಗೊತ್ತಾ? ಕಲಿಸುವ ದೊಡ್ಡ ಪಾಠ ಒಂದಿದೆ ಇದರಲ್ಲಿ. ಈ ಜಗತ್ತಿನಲ್ಲಿ ನಾವು ಕಣ್ಣಿಗೆ ಕಾಣೋ ಎಲ್ಲವನ್ನ ಅಷ್ಟು ಸುಲಭವಾಗಿ ನಂಬಿಡ್ತೀವಲ್ವಾ? ಆದರೆ ಕಣ್ಣಿಗೆ ಕಂಡ ಸಣ್ಣ ಸುಳ್ಳು ನಮಗೆ ಸತ್ಯ ಅನ್ನಿಸ್ಬಿಡುತ್ತೆ. ಆದರೆ ಅದರ ಹಿಂದೆ ಅಡಗಿರುವಂತಹ ಅಸಲಿ ವಿಷಯ, ಸತ್ಯ ಬೇರೆಯದ್ದೇ ಆಗಿರುತ್ತೆ. ಒಬ್ಬ ಹೆಣ್ಣು ಮಗಳು ದುರಾಸೆಗೆ ಬಿದ್ದಿದ್ದಾಳೆ ಅಂದಾಗ ಅವಳ ಧೈರ್ಯ ನಮಗೆ ಖಂಡಿತ ಕಾಣಿಸಲ್ಲ. ಯಾರೋ ಒಬ್ಬರು ಹುಡುಗರನ್ನ ಇಷ್ಟಪಡ್ತಾರೆ ಅಂದಾಗ ಮಾತ್ರ ಅದರ ಹಿಂದಿನ ಒಂಟಿತನ ಮತ್ತು ತಾಯಿಯ ವಾತ್ಸಲ್ಯ ನಮಗೆ ಅವಾಗೂ ಅರ್ಥ ಆಗಲ್ಲ. ಹಾಗೆ ಕತ್ತಲಲ್ಲಿ ಕೇವಲ ದೆವ್ವದ ಭಯ ಕಾಣ್ತಿದೆಯೇ ಹೊರತು ಅಲ್ಲಿ ಜೀವನ್ಮರಣದ ನಡುವೆ ಹೋರಾಡ್ತಿರುವಂತಹ ಹೆಣ್ಣಿನ ಆರ್ತನಾದ ನಮಗೆ ಯಾಕೋ ಕೇಳಿಸೋದೇ ಇಲ್ಲ. ಸಮಾಜದಲ್ಲಿ ದೆವ್ವಗಳಿಗಿಂತ ಕ್ರೂರವಾದ ಮನುಷ್ಯರಿದ್ದಾರೆ. ಹಾಗೆ ಎಲ್ಲವನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ಜನರು ಕೂಡ ಇದ್ದಾರೆ. ನಮ್ಮ ಆಲೋಚನೆ ಮತ್ತು ನೋಡುವ ದೃಷ್ಟಿ ಬದಲಾದರೆ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಅನ್ನೋದು ಸಾಧ್ಯವಾಗತ್ತೆ. ಯಾರನ್ನು ಕೇವಲ ಮೇಲ್ನೋಟಕ್ಕೆ ನೋಡಿ ಜಡ್ಜ್ ಮಾಡಬೇಡಿ. ಸತ್ಯ ಯಾವಾಗಲೂ ನಿಗೂಢವಾಗಿರುತ್ತೆ. ಫಾಲೋ ಆಗಿ.